ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನಾಗಿರುವ ಕರ್ತನೇ, ಈ ಸಮಯಕ್ಕಾಗಿ ಸ್ತೋತ್ರ ಮಾಡುತ್ತೇವಪ್ಪ. ಈ ಸಮಯದಲ್ಲಿ ನಾವು ಧ್ಯಾನಿಸಲಿಕ್ಕಿರುವಂಥ ವಿಷಯಕ್ಕಾಗಿ ಸ್ತೋತ್ರ. ಭೂಮಿಯ ಮೇಲೆ ಬಹುಕಾಲ ಬದುಕುವುದು ಹೇಗೆ ಎಂಬುದರ ಕುರಿತಾಗಿ ಧ್ಯಾನಿಸಲಿಕ್ಕಿದ್ದೇವೆ. ನೀವು ಇದನ್ನು ಕೇಳಿಸಿಕೊಳ್ಳುವಂಥ ಪ್ರತಿಯೊಬ್ಬರೊಟ್ಟಿಗೆ ಮಾತನಾಡು. ಅವರು ಆ ಮೂಲಕ ಭೂಮಿಯಲ್ಲಿ ಪೂರ್ಣಾಯುಷ್ಯದಿಂದ ಬದುಕಲಿಕ್ಕೆ ಕೃಪೆ ಮಾಡು. ಯೇಸುವಿನ ಮೂಲಕವಾಗಿ ಪ್ರಾರ್ಥಿಸುತ್ತೇವೆ ಪರಲೋಕ ತಂದೆಯೇ, ಆಮೇನ್. ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಾವಿಂದು ಭೂಮಿಯ ಮೇಲೆ ಮನುಷ್ಯ ಬಹುಕಾಲ ಬದುಕಬೇಕಾದರೆ ಮಾಡಲಿಕ್ಕೆ ಇರತಕ್ಕಂಥ ಕಾರ್ಯಗಳು ಏನು ಎಂಬುದರ ಕುರಿತಾಗಿ ನಾವು ಬೈಬಲ್ನಿಂದ ಕೆಲವು ಸಂಗತಿಗಳನ್ನ ತಿಳಿದುಕೊಳ್ಳೋಣ. ನಾವೆಲ್ಲರೂ ಸಹ ಪೂರ್ಣಾಯುಷ್ಯದಿಂದ ಬದುಕಲು ಬಯಸುತ್ತೇವೆ. ಅದಕ್ಕಾಗಿ ವಿಭಿನ್ನ ಪ್ರಯತ್ನಗಳನ್ನು ನಾವು ಮಾಡುತ್ತೇವೆ. ಒಂದು ವೇಳೆ ನಾವು ವೈದ್ಯರ ಬಳಿ ನಾನು ಪೂರ್ಣಾಯುಷ್ಯದಿಂದ ಬದುಕಲು ಕೆಲವು ಸಲಹೆ ನೀಡಿ ಎಂಬುದಾಗಿ ಅವ್ರನ್ನ ಕೇಳೋದಾದರೆ ಅವರು ಹೀಗೆ ಹೇಳಲಿಕ್ಕೆ ಸಾಧ್ಯತೆ ಇದೆ: ನೀವು ಒಳ್ಳೆಯ ಆಹಾರಗಳನ್ನು ಸೇವಿಸಿ, ಪ್ರತಿನಿತ್ಯ ವ್ಯಾಯಾಮಗಳನ್ನು ಮಾಡಿ, ಒಳ್ಳೆಯ ಜೀವನ ಶೈಲಿಯಿಂದ ಜೀವಿಸಿರಿ ಎಂಬ ಹಲವಾರು ಸಲಹೆಗಳನ್ನು ಅವರು ನೀಡಬಹುದಾಗಿದೆ. ಮತ್ತು ಕೆಟ್ಟ ಚಟಗಳಿಂದ ಹೊರಬನ್ನಿ ಎಂಬುದಾಗಿ ವೈದ್ಯರು ಹೇಳೋದನ್ನು ನಾವು ಸಾಮಾನ್ಯವಾಗಿ ನೋಡುತ್ತೇವೆ. ಆದರೆ ಬೈಬಲ್ ಮನುಷ್ಯ ಪೂರ್ಣಾಯುಷ್ಯದಿಂದ ಬದುಕಬೇಕಂದ್ರೆ, ಆಯುಷ್ಯ ವೃದ್ಧಿಪಡಿಸ್ಕೊಳ್ಬೇಕಂದ್ರೆ ಏನು ಮಾಡಬೇಕೆಂಬತಕ್ಕಂಥ ಕೆಲವು ಔಷಧಿಗಳನ್ನು ತಿಳಿಸಿದೆ. ಆ ಒಂದು ಬೈಬಲ್ ತಿಳಿಸುವ ಔಷಧಿಗಳ ಕುರಿತಾಗಿ ನಾವಿಂದು ನೋಡೋಣ. ಮೊದಲನೇದಾಗಿ ಬೈಬಲ್ ಹೇಳುವಂಥ ಸಂಗತಿ, ಭೂಮಿಯ ಮೇಲೆ ಮನುಷ್ಯ ಬಹುಕಾಲ ಬದುಕಬೇಕಾದ್ರೆ ಮಾಡಬೇಕಾಗಿರ್ತಕ್ಕಂಥ ಮೊದಲನೇ ಕಾರ್ಯ ಏನು ಎಂಬುದನ್ನು ನೋಡುವಾಗ, ಆ ಔಷಧಿ ಯಾವುದು ಎಂಬುದನ್ನು ನೋಡುವಾಗ, ತಂದೆ ತಾಯಿ ಮಾತು ಕೇಳಬೇಕು. ಅಂದರೆ ತಂದೆ ತಾಯಿಗಳ ಮಾತುಗಳನ್ನು ನಾವು ಎಲ್ಲ ವಿಷಯದಲ್ಲಿ ಕೇಳೋದ್ರಿಂದ ನಮ್ಮ ಆಯುಷ್ಯ ವೃದ್ಧಿಯಾಗುತ್ತೆ ಎಂಬುದರ ಕುರಿತಾಗಿ ಆ ಬೈಬಲ್ ನಮಗೆ ತಿಳಿಸ್ತದೆ. ಹಾಗಾದರೆ ಮಕ್ಕಳಾಗಿರ್ತಕ್ಕಂಥ ನಾವು ಯಾವ ಯಾವ ವಿಷಯಗಳಲ್ಲಿ ನಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು ಎಂಬುದಾಗಿ ನಾವು ನೋಡುವಾಗ, ಎಲ್ಲ ವಿಷಯಗಳಲ್ಲಿ ನಮ್ಮ ತಂದೆ ತಾಯಿ ಮಾತುಗಳನ್ನ ಕೇಳಬೇಕು ಎಂಬುದಾಗಿ ಆ ಬೈಬಲ್ ನಮಗೆ ತಿಳಿಸ್ತಕ್ಕಂಥದ್ದಾಗಿದೆ. ಉದಾಹರಣೆಗೆ ಹೇಳೋದಾದರೆ, ನಾವು ಶಿಕ್ಷಣದ ವಿಷಯದಲ್ಲಿ ನಮ್ಮ ತಂದೆ ತಾಯಿಗಳ ಮಾತುಗಳನ್ನ ಕೇಳಬೇಕು. 2, ವಿವಾಹದ ಸಮಯದಲ್ಲಿ, ವಿವಾಹದ ವಿಷಯದಲ್ಲಿ ನಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು. ಮಾತ್ರವಲ್ಲ, ಜೀವನದಲ್ಲಿ ಮುಖ್ಯ ಕೆಲವೊಂದು ಘಟ್ಟಗಳನ್ನು ನಾವು ನೋಡ್ತೀವಿ. ಆ ಒಂದು ಘಟ್ಟದಲ್ಲಿ ನಾವೇನು ಮಾಡಬೇಕಾಗಿದೆ ಅಂದರೆ, ನಮ್ಮ ಪೋಷಕರ ಮಾತನ್ನು ಕೇಳ್ತಕ್ಕಂಥದ್ದು ಬಹಳ ಮುಖ್ಯ. ತಂದೆ ತಾಯಿ ಮಾತನ್ನು ಕೇಳದೆ ಇವತ್ತು ಸ್ವ ತೀರ್ಮಾನ ತೆಗೆದುಕೊಂಡು ಅನೇಕ ಕಷ್ಟ, ಸಮಸ್ಯೆ, ನೋವು, ಸಂಕಟಗಳಲ್ಲಿ ಜೀವಿಸ್ತಕ್ಕಂಥ ಜನರನ್ನು ನಮ್ಮ ಸುತ್ತಮುತ್ತಲು ನಾವು ನೋಡ್ಬೋದಾಗಿದೆ. ನಮ್ಮ ಸ್ನೇಹಿತರ ಬಗ್ಗೆ ನಾವು ನೋಡುವಾಗ, ನಮ್ಮ ಬಂಧುಗಳು, ನಮ್ಮ ಸಹೋದ್ಯೋಗಿಗಳು, ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಇತರರನ್ನು ನಾವು ನೋಡುವಾಗ, ಅವರೆಲ್ಲರೂ ಸ್ವೇಚ್ಛಾಚಾರದಿಂದ ತಂದೆ ತಾಯಿಗಳ ಮಾತನ್ನು ಕೇಳದೆ ನಡೆದುದರಿಂದ ಅವರು ಈ ದಿನಗಳಲ್ಲಿ ಅನೇಕ ಕಷ್ಟ, ಸಂಕಟ, ನೋವು, ಸಮಸ್ಯೆಗಳಲ್ಲಿ ಅವರು ಹಾದು ಹೋಗ್ತಕ್ಕಂಥ ಪರಿಸ್ಥಿತಿಯನ್ನು ನಾವು ನೋಡ್ತೇವೆ. ಅದರಿಂದ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಷಯ ಏನಪ್ಪ ಅಂದರೆ, ನಾವು ತಂದೆ ತಾಯಿ ಮಾತನ್ನು ಕೇಳ್ತಕ್ಕಂಥದ್ದು ಬಹಳ ಮುಖ್ಯ ಎಂಬುದಾಗಿ. ಮಾತ್ರವಲ್ಲ, ಕೆಲವರು ತಂದೆ ತಾಯಿಗಳ ಮಾತನ್ನು ಕೇಳದೇ ಇದ್ದುದರಿಂದ ಕೊನೆಗೆ ಅವ್ರು ಏನು ಮಾಡಿದ್ದಾರೆ ಅಂದರೆ, ಅವರು ತೆಗೆದುಕೊಂಡಂಥ ಕೆಟ್ಟ ತೀರ್ಮಾನದಿಂದ ಅನೇಕರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ಅನೇಕರು ಮನೆಗಳು ಬಿಟ್ಟು ಹೋಗಿದ್ದಾರೆ. ಹೀಗೆ ಸಕಲ ವಿಧವಾಗಿ ಅವರು ಸಂಕಟಗಳಲ್ಲಿ, ನೋವಿನಲ್ಲಿ, ಅಸಮಾಧಾನದಲ್ಲಿ ತುಂಬಿದವರಾಗಿದ್ದಾರೆ. ಆದ್ದರಿಂದ ನಾವು ಪೂರ್ಣಾಯುಷ್ಯದಿಂದ ಇರಬೇಕಪ್ಪ ಅಂದರೆ ನಮ್ಮ ತಂದೆ ತಾಯಿ ಮಾತು ಕೇಳೋದು ಬಹಳ ಮುಖ್ಯ. ನಾವು ತಂದೆ ತಾಯಿ ಮಾತು ಕೇಳುವಾಗ ಮಾತ್ರ ಸಮಾಧಾನ, ಸಂತೋಷದಿಂದ ಇರಲಿಕ್ಕೆ ಸಾಧ್ಯತೆ ಇದೆ. ಭೂಮಿಯ ಮೇಲೆ ನಮ್ಮ ಆಯುಷ್ಯವನ್ನು ವೃದ್ಧಿಪಡಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಅದರಿಂದ ಬೈಬಲ್ ನಮಗೆ ತಿಳಿಸ್ತಕ್ಕಂಥ ಔಷಧಿ ಯಾವುದಪ್ಪ ಅಂದರೆ, ಯಾವುದೇ ನಾವು ಸೇವಿಸ್ತಕ್ಕಂಥ, ಕುಡಿತಕ್ಕಂಥದ್ದಲ್ಲ, ಬದಲಾಗಿ ನಮ್ಮ ತಂದೆ ತಾಯಿಗಳನ್ನು ನಾವು ಮಾತನ್ನು ಕೇಳಬೇಕೆಂಬತಕ್ಕಂಥ ಒಂದು ಸಂಗತಿಯನ್ನು ದೇವರ ವಾಕ್ಯ ನಮಗೆ ತಿಳಿಸ್ತಕ್ಕಂಥದ್ದಾಗಿದೆ. ಅದರಿಂದ ನಿಮ್ಮ ಜೀವಿತದಲ್ಲಿ ಪೂರ್ಣಾಯುಷ್ಯದಿಂದ ನೀವು ಬಯಸೋದಾದರೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಿ. ಒಂದು ವೇಳೆ ನಾನು ಅರ್ಧದಲ್ಲೇ ಮುಗಿಸ್ಬಿಡ್ಬೇಕು ಲೋಕದ ಯಾತ್ರೆ ಎಂಬುದಾಗಿ ಹೇಳೋದಾದರೆ, ನೀವು ಸ್ವೇಚ್ಛಾಚಾರಿಗಳಾಗಿ ನಡೆದುಕೊಳ್ಳ್ರಿ, ಆ ಮೂಲಕವಾಗಿ ಈ ಲೋಕವನ್ನು ಬೇಗನೆ ಬಿಟ್ಟು ಹೋಗ್ಲಿಕ್ಕೆ ಸಿದ್ಧವಾಗಿರ್ರಿ ಎಂಬುದಾಗಿ ದೇವರ ವಾಕ್ಯ ನಮಗೆ ಎಚ್ಚರಿಸುತ್ತೆ. ಅದರಿಂದ ಪೂರ್ಣಾಯುಷ್ಯವನ್ನು ಬಯಸ್ತಕ್ಕಂಥ ಪ್ರತಿಯೊಬ್ಬ ಮಕ್ಕಳು ಸಹ ತಂದೆ ತಾಯಿ ಮಾತನ್ನು ಕೇಳಬೇಕು ಎಂಬುದು ಮೊದಲನೇ ವಿಷಯ. ಇನ್ನು ಪೂರ್ಣಾಯುಷ್ಯದಿಂದ ಭೂಮಿ ಮೇಲೆ ಬದುಕಬೇಕಾದ್ರೆ ಎರಡನೇ ವಿಷಯ ಯಾವುದೆಂದು ನೋಡುವಾಗ, ತಂದೆ ತಾಯಿಗಳನ್ನ ಸನ್ಮಾನಿಸಬೇಕು ಎಂಬುದಾಗಿ ಬೈಬಲ್ ನಮಗೆ ತಿಳಿಸ್ತಕ್ಕಂಥದ್ದಾಗಿದೆ. ಅಂದರೆ
ತಂದೆ ತಾಯಿಗಳನ್ನ ಸನ್ಮಾನಿಸ್ತಕ್ಕಂಥದ್ದು ಭೂಮಿ ಮೇಲೆ ಬದುಕಲಿಕ್ಕೆ, ಬಹುಕಾಲ ಬದುಕಲಿಕ್ಕೆ ಇರ್ತಕ್ಕಂಥ ಒಂದು ಔಷಧಿಯಾಗಿದೆ. ಅದರಿಂದ ತಂದೆ ತಾಯಿಗಳನ್ನು ಗೌರವಿಸಬೇಕು. ಭೂಮಿ ಮೇಲೆ ನಾವು ಬಹುಕಾಲ ಬದುಕಬೇಕಂದ್ರೆ ಅವ್ರನ್ನ ಗೌರವದಿಂದ ನೋಡ್ಕೋಬೇಕು. ಆದರೆ ಇವತ್ತು ಕೆಲವು ಮಕ್ಕಳು ಏನು ಮಾಡ್ತಾ ಇದ್ದಾರೆ, ತಂದೆ ತಾಯಿಗಳಿಗೆ ಗೌರವ ನೀಡೋ ಬದಲು ಅವ್ರನ್ನ ಅವಮಾನ ಪಡಿಸ್ತಾ ಇದ್ದಾರೆ, ಅವ್ರನ್ನ ಕೀಳಾಗಿ ನೋಡ್ತಾ ಇದ್ದಾರೆ, ಅವ್ರನ್ನ ಪುರಸ್ಕರಿಸುವ ಬದಲು ತಿರಸ್ಕರಿಸ್ತಾ ನಡೀತಾ ಇದ್ದಾರೆ. ಹೀಗೆ ತಂದೆ ತಾಯಿಯನ್ನು ಗೌರವಿಸದೇ ಇರ್ತಕ್ಕಂಥವ್ರು ಈ ಭೂಮಿಯಿಂದ ಬೇಗನೆ ಹಾರಿ ಹೋಗ್ತಕ್ಕಂಥವ್ರಾಗಿದ್ದಾರೆ. ತಂದೆ ತಾಯಿ ಆಶೀರ್ವಾದ ನಮಗೆ ಅಗತ್ಯವಾಗಿದೆ. ಆದ್ದರಿಂದ ಅವರನ್ನು ನಾವು ಗೌರವಿಸೋದು ಬಹಳ ಮುಖ್ಯ. ಗೌರವಿಸೋದು ಅಂದರೆ ಏನು ಎಂಬುದು ನೋಡುವಾಗ ಅವ್ರನ್ನ ಸನ್ಮಾನಿಸೋದು. ಹೇಗೆ ಸನ್ಮಾನಿಸೋದು ಅಂದರೆ ಅವ್ರನ್ನ ಪ್ರೀತಿಸೋದ್ರ ಮೂಲಕವಾಗಿ, ಅವರ ಮಾತನ್ನು ಕೇಳೋದ್ರ ಮೂಲಕವಾಗಿ, ಅವರಿಗೆ ಎಲ್ಲ ರೀತಿಯ ಸಹಾಯ ಮಾಡೋದ್ರ ಮೂಲಕ, ಎಲ್ಲ ವಿಷಯಗಳಲ್ಲಿ ತಂದೆ ತಾಯಿಗಳನ್ನು ಮಾತನ್ನು ಕೇಳಿ ಅವ್ರಿಗೆ ಒಳಗಾಗಿ ಜೀವಿಸ್ತಕ್ಕಂಥದ್ದು ಬಹಳ ಮುಖ್ಯ. ಇವತ್ತು ನಾವು ಏನಾಗಿದ್ದೇವೋ, ನಾವು ಯಾವ ಪರಿಸ್ಥಿತಿಯಲ್ಲಿದ್ದೇವೋ, ಈ ಒಂದು ರೀತಿಯಾಗಿ ಇರಲಿಕ್ಕೆ ನಮ್ಮ ತಂದೆ ತಾಯಿಯ ಕಾರಣವಾಗಿದ್ದಾರೆ. ನಾವು ಒಳ್ಳೆ ಶಿಕ್ಷಣ ಪಡೆದಿರೋದಾದರೆ ಅದು ತಂದೆ ತಾಯಿಯ ಕೊಡುಗೆ. ನಾವು ಒಳ್ಳೆ ಆರೋಗ್ಯವಾಗಿದ್ದೇವೆ ಅಂದರೆ ಅದು ನಮ್ಮ ಪೋಷಕರಿಂದಲೇ. ನಾವು ಈಗ ಹೊಂದಿರತಕ್ಕಂಥ ಅನುಕೂಲ, ಎಲ್ಲ ವ್ಯವಸ್ಥೆಗಳು ನಮ್ಮ ತಂದೆ ತಾಯಿಯಿಂದ ನಮಗೆ ಸಿಕ್ಕಿರ್ತಕ್ಕಂಥದ್ದಾಗಿದೆ. ಅದರಿಂದ ನಾವು ಈ ಘಟ್ಟದಲ್ಲಿ ಈ ರೀತಿಯಾಗಿದ್ದೇವಪ್ಪ ಅನ್ನೋದಾದರೆ ಅದು ದೇವರ ಆಶೀರ್ವಾದ ಹಾಗೂ ನಮ್ಮ ತಂದೆ ತಾಯಿಗಳ ಆಶೀರ್ವಾದ ಆಗಿದೆ. ಅದರಿಂದ ಈ ರೀತಿಯಾಗಿ ನಮ್ಮನ್ನು ನಡೆಸಿರ್ತಕ್ಕಂಥ ನಮ್ಮ ತಂದೆ ತಾಯಿಗಳ ಮಾತನ್ನು ಕೇಳ್ತಕ್ಕಂಥದ್ದು, ಅವರನ್ನು ಗೌರವಿಸ್ತಕ್ಕಂಥದ್ದು ಬೈಬಲ್ ನೀಡ್ತಕ್ಕಂಥ ಎರಡನೇ ದಿವ್ಯ ಔಷಧಿಯಾಗಿದೆ. ಅದರಿಂದ ಪ್ರತಿಯೊಬ್ಬ ಮಕ್ಕಳು ನಾವು ಏನು ಮಾಡಬೇಕಾಗಿದೆ ಅಂದರೆ ನಮ್ಮ ತಂದೆ ತಾಯಿಗಳನ್ನ ಸನ್ಮಾನಿಸಬೇಕು. ಈ ಮೂಲಕ ತಂದೆ ತಾಯಿ ಮಾತು ಕೇಳೋದು ಮತ್ತು ಅವ್ರನ್ನ ಸನ್ಮಾನಿಸೋದ್ರ ಮೂಲಕ ನಾವು ಪೂರ್ಣಾಯುಷ್ಯದಿಂದ ಈ ಭೂಲೋಕದಲ್ಲಿ ಜೀವಿಸಲಿಕ್ಕೆ ಸಾಧ್ಯ ಎಂಬುದಾಗಿ ನಮಗೆ ಬೈಬಲ್ ತಿಳಿಸ್ತಕ್ಕಂಥದ್ದಾಗಿದೆ. ಎಫೆಸ ಪತ್ರಿಕೆ 6ನೇ ಅಧ್ಯಾಯ ವಚನ 1-3 ಅಲ್ಲಿ ಈ ರೀತಿಯಾಗಿ ನೋಡ್ತಾ ಇದ್ದೇವೆ. ಮಕ್ಕಳೇ, ನೀವು ಕರ್ತನಲ್ಲಿರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿ ಮಾತನ್ನ ಕೇಳಬೇಕು. ಇದು ಧರ್ಮ. ವಾಗ್ದಾನ ಸಹಿತವಾದ ಮೊದಲನೇ ಆಜ್ಞೆಯನ್ನ ಕೇಳಿರಿ. ನಿಮ್ಮ ತಂದೆ ತಾಯಿಗಳನ್ನ ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನಿಮಗೆ ಮೇಲಾಗುವುದು. ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವಿ ಎಂಬುದಾಗಿ ನಮಗೆ ಬೈಬಲ್ ತಿಳಿಸ್ತಕ್ಕಂಥದ್ದಾಗಿದೆ. ಅದರಿಂದ ಇಲ್ಲಿ ಹೇಳಿದಂತೆ, ದೇವರ ವಾಕ್ಯ ನಮಗೆ ತಿಳಿಸಿದಂತೆ, ನಾವು ನಮ್ಮ ತಂದೆ ತಾಯಿಗಳನ್ನ ಮಾತನ್ನು ಕೇಳೋದ್ರ ಮೂಲಕ, ಅವ್ರನ್ನ ಸನ್ಮಾನಿಸೋದ್ರ ಮೂಲಕ ನಮ್ಮ ಆಯುಷ್ಯವನ್ನು ವೃದ್ಧಿಪಡಿಸಿಕೊಳ್ಳೋಣ. ಇದು ದೇವರ ಮಾತಾಗಿದೆ. ಅದರಿಂದ ದೇವರ ಮಾತಿಗೆ ಒಳಗಾಗೋದ್ರ ಮೂಲಕವಾಗಿ ನಾವು ಪೂರ್ಣಾಯುಷ್ಯದಿಂದ ಈ ಲೋಕ ಯಾತ್ರೆಯನ್ನು ಮುಗಿಸೋಣ. ದೇವರು ಚಿನ್ನ ಮೂಲಕ ನಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರುವ ಪ್ರಭು, ಈ ಸಮಯಕ್ಕಾಗಿ ಸ್ತೋತ್ರ, ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯವನ್ನು ಕೇಳಿಸಿಕೊಂಡಂಥ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು. ನಾವೆಲ್ಲರೂ ನಮ್ಮ ತಂದೆ ತಾಯಿಗಳಿಗೆ ಆ ಮಾತನ್ನು ಕೇಳುವಂತೆಯೂ, ಅವ್ರನ್ನ ಗೌರವದಿಂದ ಕಾಣುವಂತೆಯೂ, ಅವ್ರನ್ನ ಗೌರವಿಸುವಂತೆಯೂ, ಆ ಮೂಲಕವಾಗಿ ನಾವು ಪೂರ್ಣಾಯುಷ್ಯದಿಂದ ಭೂಮಿ ಮೇಲೆ ಬದುಕಿ ನಿಮ್ಮ ನಾಮವನ್ನು ಮಹಿಮೆ ಮಾಡೋಕ್ಕೆ ಸಹಾಯ ಮಾಡು. ಈ ಸಂದೇಶವನ್ನು ಕೇಳಿಸಿಕೊಂಡಂಥ ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವಾದ ಮಾಡು. ಅವರು ಯಾವ್ಯಾವ ಪರಿಸ್ಥಿತಿಗಳಲ್ಲಿದ್ದಾರೋ, ಯಾವ ಕಷ್ಟ ಸಮಸ್ಯೆ ಇಕ್ಕಟ್ಟು ತೊಂದರೆ ಹೋರಾಟಗಳಲ್ಲಿದ್ದಾರೋ, ಅವರಿಗಿರುವಂಥ ಎಲ್ಲ ಕಷ್ಟ ಸಮಸ್ಯೆ ಇಕ್ಕಟ್ಟು ತೊಂದರೆ ಹೋರಾಟಗಳಿಂದ ಬಿಡುಗಡೆ ಮಾಡು ಎಂದು ಯೇಸುವಿನ ಮೂಲಕವಾಗಿ ಪ್ರಾರ್ಥಿಸುತ್ತೇವೆ ಪರಲೋಕ ತಂದೆಯೇ. ಆಮೆನ್.